ವರ್ಕರ್ಸು, ಕಸ ಗುಡ್ಸೋರು, ಸ್ವಚ್ಛಗೊಳಿಸೋರು, ಸುಂದರಗೊಳಿಸೋರು, ಇಷ್ಟೇ ಸಂಬಳ ಇದೆ. ಈಗ ಗಿಗ್ ಎಂಪ್ಲಾಯೀಸ್, ಪ್ಲಾಟ್ಫಾರ್ಮ್ ಎಂಪ್ಲಾಯೀಸ್ ಅಂದಿದ್ದಾರೆ. ಸಿಟಿಗಳಲ್ಲಿ ನೀವು ನೋಡಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ, ಅರ್ಬನ್ ಕಂಪನಿ, ಓಲಾ, ಊಬರ್, ಇವರೆಲ್ಲ ಪ್ಲಾಟ್ಫಾರ್ಮ್ ಎಂಪ್ಲಾಯೀಸ್. ಮಾಲೀಕರು ಇಲ್ಲ, ಕೂಲಿನೂ ಇಲ್ಲ, ಅವ್ರದೇ ಬಂಡವಾಳ. ಎಲ್ಲ ಹೆಚ್ಚು ಕಡಿಮೆ ಲೆಕ್ಕ ಹಾಕಿ ನೋಡಿದ್ರೆ 10,000 15,000ದಲ್ಲೇ ಕೆಲಸ ಮಾಡಬೇಕು. ಮೊದಲೆಲ್ಲ ಏರ್ಪೋರ್ಟ್, ಯಾರಾದ್ರೂ ಏರೋಪ್ಲೇನ್ ಅಲ್ಲಿ ಹೋಗಿದ್ದೀರಾ ನೀವು? ಹೋಗಿದ್ರಮ್ಮ? ಒಂದ್ ದಿವಸ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ವಣ್ಣಪ್ಪ ಅವ್ರೆ. ಎಲ್ಲ ಅಂಗನವಾಡಿ ಟೀಚರ್ಗಳು ಏರೋಪ್ಲೇನ್ ನಲ್ಲಿ ಡೆಲ್ಲಿ ಹೋಗ್ಬೇಕು. ಎಲ್ಲರಿಗೂ ಏರೋಪ್ಲೇನ್ ಸಂಬಳ 50,000 ಬಂದ್ರೆ ದುಡ್ಡಾಗಿ ಟೂರ್ ಹೋಗೋಣ, ಡೆಲ್ಲಿ ಎಲ್ಲ ನೋಡ್ಕೊಂಡ್ಬರೋಣ. ಬೇಡವಾ? ಡೆಲ್ಲಿ ಏರೋಪ್ಲೇನ್ ನಲ್ಲಿ ಸರ್ರಂದ ಒಂದು 30 ವರ್ಷಕ್ಕೆ ಮೊದಲು ನಾನು ನಾಯರಾದ ಮೇಲೆ ಡೆಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ ಹೋಗ್ತಿದ್ರೆ ಅಲ್ಲಿ ಕಸ ಕುಡ್ಸೋನು, ಟಾಯ್ಲೆಟ್ ಅಲ್ಲಿ ಕೆಲಸ ಮಾಡೋನು, ಜೀನ್ಸ್ ಪ್ಯಾಂಟು, ಮೇ ಬ್ಯಾಗ್ ಗ್ಲಾಸು, ಬೆಲ್ಟು, ಟಕ್ಕ ಮುಕ್ಕಂಡು ಹೋಗೋನು. ಈಗ ಅವನು ಟಾಯ್ಲೆಟ್ ಒಳಗಡೆನೆ ಇದ್ದಾನೆ. ಜೀನ್ಸ್ ಪ್ಯಾಂಟ್ ಹೋಯ್ತು, ಕನ್ನಡಿಕ ಹೋಯ್ತು, ಬೆಲ್ಟು ಹೋಯ್ತು. 8 ಗಂಟೆ 10 ಗಂಟೆ ಟಾಯ್ಲೆಟ್ ಒಳಗಡೆನೆ ಇರಬೇಕು. ಸಂಬಳ 10,000. ಇದು ಮೋದಿ ಸಾಹೇಬರು ಮಾಡಿರೋದು. ಆವಾಗೆಲ್ಲ ಏರ್ ಹೋಸ್ಟೆಸ್ಗಳು ನೋಡಿದ್ರ? ಏರ್ ಹೋಸ್ಟೆಸ್ ಏರ್ಪೋರ್ಟ್ಗೆ ಹೋಗಿಲ್ಲ, ನಾವೆಲ್ಲಿ ನೋಡೋದು. 30 ವರ್ಷಕ್ಕೆ ಮೊದಲು 80,000 90,000 1 ಲಕ್ಷ ಸಂಬಳ ಇತ್ತು. ನೀಟಾಗಿ ಲಿಪ್ಸ್ಟಿಕ್, ಕನ್ನಡಿಗೆ ಹಾಕೊಂಡು ಟಕ್ ಬುಕ್ ಅಂತ ಹೋಗ್ತಿದ್ರು. ಈಗ ಏರ್ಪೋರ್ಟ್ಗೆ ಹೋದ್ರೆ ಹೊಟ್ಟೆನೇ ಇಲ್ಲ. 20,000 25,000 ಏರ್ ಹೋಸ್ಟೆಸ್ಗಳಿಗೆ. ಕಂಪ್ಲೀಟ್ ಏರ್ಪೋರ್ಟ್ ಖಾಸಗೀಕರಣ. ಕೋರ್ಟ್ ನೋಡಿದ್ರ ನೀವು? ಕೋರ್ಟ್ ಅಲ್ಲಿ ನೋಡಿದ್ರೇನೆ ಹೇಳ್ಬೇಕು, ಇದು ಕಾಂಟ್ರಾಕ್ಟ್, ಇದು ರೆಗ್ಯುಲರ್. ಇದು ಕಾಂಟ್ರಾಕ್ಟ್. ಕೋರ್ಟ್ ಅಲ್ಲಿ ಟೈಪಿಸ್ಟು, ಸ್ಟೆನೋ, ಜಡ್ಜಿ, ಡ್ರೈವರ್ಗಳು ಎಲ್ಲ ಕಾಂಟ್ರಾಕ್ಟು. ವಿಧಾನಸೌಧ ಎಲ್ಲಾನು ಗುತ್ತಿಗೆ ಪದ್ಧತಿ. ಅಂದ್ರೆ ನಾನು ಹೇಳೋದು, ಈಗ IFTU ಸಂಘಟನೆ ವಣ್ಣಪ್ಪ ಅವರೇ, ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು 25,000 ಜನ ಸಿಗ್ತಾರೆ ನಮ್ಗೆ. ಒಂದು ಡಿಸ್ಟ್ರಿಕ್ಟ್ ಅಲ್ಲಿ 25,000, 30 ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಆಯ್ತು? 10 ಲಕ್ಷ ಜನ ವಿಧಾನಸೌಧ ಎದುರುಗಡೆ ನಿಂತ್ಕೊಂಡು ಅಂದ್ರೆ ನನ್ನ ಮಕ್ಕಳು ಓಡೋಗ್ಬಿಡ್ಬೇಕು. ಕೂಲಿ ಕೊಡೆಯ ನೀನು? ಕೂಲಿ ಕೊಡೋದು ಬಿಟ್ಬಿಟ್ಟು ಇವರು ಪಾರ್ಟಿಗಳು ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ಗೊತ್ತಾ ಪಾರ್ಟಿ? ಚಿಕನ್ ಪಾರ್ಟಿ ಗೊತ್ತಮ್ಮ? ಕೋಳಿ ಕಡ್ದು ತಿಂದ್ರೆ ಅದು ಚಿಕನ್ ಪಾರ್ಟಿ, ಕುರಿ ಕಡ್ದು ತಿಂದ್ರೆ ಅದು ಮಟನ್ ಪಾರ್ಟಿ, ಕೇಕು ಕಡ್ದು ತಿಂದ್ರೆ ಅದು ಬರ್ತ್ಡೇ ಪಾರ್ಟಿ. ಅಂಗನವಾಡಿ ಬಿಸಿ ಊಟ, ಆಶಾ ಕಾರ್ಯಕರ್ತರಿಗೆ ಹಸುವಿನ ವೇತನ ಕೊಟ್ರೆ ಅದು ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, JDS ಪಾರ್ಟಿ, ಎಲ್ಲ ಪಾರ್ಟಿ ಟೀ ಪಾರ್ಟಿನ ಇಲ್ವಾ? ಟೀನೂ ಕೊಡಲ್ಲ, ಹಲ್ವನೂ ಕೊಡಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಸಿ ಊಟ ಕಾರ್ಯಕರ್ತರಿಗೆ ಕಡಿಮೆ ಕೂಲಿ ಕೊಡುವ ಸರ್ಕಾರ ಕಿಕ್ ಔಟ್. ಹೇಳಿ, ಕಿಕ್ ಔಟ್ ಅಂತ. ಬಿಸಿ ಊಟ ಅಂಗನವಾಡಿ ಕಾರ್ಯಕರ್ತರಿಗೆ ಕಡಿಮೆ ಕೂಲಿ ಕೊಡುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಿಗೆ ಹೇಳಿ ಕಿಕ್ ಔಟ್. ನೀವು ಹೇಳೋದು ನನಗೆ ಕೇಳ್ತಾ ಇಲ್ಲ, ಅವನಿಗೆ ಕೇಳುತ್ತೆ ಸಿದ್ದರಾಮಯ್ಯ.
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಡೌನ್ ಡೌನ್. ಈಗ ಇಷ್ಟೊತ್ತು ನಾವು ಮಾತಾಡಿದ್ದು ಎಲ್ಲರೂ ಕೂಡ ಮಾತಾಡಿದ್ದು ಓಟೆ ಪಾಠ.